ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ. ಇನ್ನು ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ. ಆದ್ರೆ ಕೆಲವೊಮ್ಮೆ ಈ ದಂಪತಿಗಳ ನಡುವೆ ನಡೆಯುವಂತಹ ಕಲಹ ವಿಪರೀತಕ್ಕೆ ಹೋಗ್ಬಿಡತ್ತೆ. ಈ ಸತಿಪತಿ ಕಲಹಕ್ಕೆ ಕಾರಣಗಳೇನು ಅಂತ? ಸತಿಪತಿ ಕಲಹ ಅನ್ನುವಂಥದ್ದು ಸುಮಾರು ಆಯಾಮಗಳಿಂದ ದೃಷ್ಟಿಕೋನಗಳಿಂದ ಅದನ್ನು ವಿಮರ್ಶೆ ಮಾಡ್ಬೋದು. ಒಂದು ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಒಂದು ಜಾತಕ ರೀತಿಯಾಗಿರ್ತಕ್ಕಂಥ ದೋಷಗಳು ಅಂತ, ಇನ್ನೊಂದು ಮಾನಸಿಕ ಸ್ಥಿತಿಗತಿಗಳು ಅಂತ ಹೇಳಿ. ಯಾವಾಗ ಜಾತಕದಲ್ಲಿ ದೋಷಾದಿಗಳನ್ನು ಇಟ್ಟುಕೊಂಡು ಈ ಸಪ್ತಮ ಸ್ಥಾನ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡ್ತೇವೆ, ಆ ಸ್ಥಾನದಲ್ಲಿ ದುಷ್ಟಗ್ರಹಗಳಿರುವಾಗ ಅವರಿಗೆ ಎರಡು ಮದುವೆ ಆಗುವಂಥ ಯೋಗಗಳಿದೆ ಅಂತೇಳಿ ಹೇಳ್ತಾರೆ. ಆದರೆ ಅವರೇನು ಭಟ್ರಿಗೆ ಎಂತಕ್ಕೆ ದುಡ್ಡು ಕೊಡಬೇಕು, ಹೋಮ ಮಾಡೋದು ಎಂತಕ್ಕೆ ಮಾಡಬೇಕು, ನನಗೆ ಅದು ಬೇಡ ಅನ್ನುವಂಥ ದೃಷ್ಟಿಯಿಂದ ಏನು ಮದುವೆ ಆಗಿಬಿಡ್ತಾರೆ. ಆದರೆ ಆ ದೋಷ ಅನ್ನುವಂಥದ್ದು ಸುಮ್ಮನಾಗಲ್ಲ, ನನಗೆ ನಂಬಿಕೆ ಇದೆಯೋ ಬಿಟ್ಟಿಯೋ ಅದು ಕೊಡೋದೇ. ಹಾಗೆ ಆ ಮದುವೆಗೆ ಆದಮೇಲೆ ಏನಾಗ್ತದೆ, ಸ್ವಲ್ಪ ಕಾಲ ಸರಿಯಾಗಿದ್ದು ನಂತರದಲ್ಲಿ ಅವೆಲ್ಲವೂ ಬೇರೆ ಬೇರೆ ಆಗ್ತದೆ. ಎಷ್ಟೋ ಕಡೆ ನೀವು ಕೇಳಿರಬಹುದು, ಮದುವೆ ಆಗಿ ಅರ್ಧ ಗಂಟೆಗೆ ಅವ್ರು ಬಿಟ್ಟೋಡೋದ್ರು, ತಾಳಿ ಕಟ್ಟಿ ಅರ್ಧ ಗಂಟೆಗೆ ಬಿಟ್ಟೋಡೋದ್ರು, ಮದುವೆ ಆಗಿ 2ನೇ ದಿನಕ್ಕೆ ಬಿಟ್ಟೋಡೋದ್ರು. ಯಾಕೆ ಅಂತ ಕೇಳಿದ್ರೆ ಈ ದೋಷಗಳು ಆದ್ರೂ ಕೂಡಲೇ ಆ ದೋಷದ್ದು ಏನು ಅಂತ ತೋರಿಸಿ ಬಿಡ್ತದೆ, ಅದನ್ನು ಡೈವರ್ಸ್ ಮಾಡಿ ಬಿಡ್ತದೆ. ಅಥವಾ ಈಗ ಡೈವರ್ಸ್ ಆದ್ರೆ ನಮಗೆ ಸಮಸ್ಯೆ ಇಲ್ಲ. ಕೆಲವೊಂದು ಜಾತಕದಲ್ಲಿ ದೋಷ ಇರುವಂಥವ್ರು ಹೆಂಡತಿಯಲ್ಲಿ ಅಥವಾ ಗಂಡನಲ್ಲಿ ಇರುವಂಥ ದೋಷಗಳು ಅತಿಯಾಗಿತ್ತು, ಅವರಿಬ್ಬರು ಸೇರಿದ್ರು ಅಂತ ಆದರೆ ಮರಣಾಸ್ಪದವಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತದೆ, ಅಥವಾ ಅವರು ಅಕಾಲಿಕವಾಗಿ ಮರಣವನ್ನು ಹೊಂದ್ಬಿಡ್ತಾರೆ. ಅದನ್ನು ನೀವು ನೋಡಿರ್ತೀವಿ, ನಾವು ನೋಡಿರ್ತೇವೆ. ಮದುವೆಯಾಗಿ 1 ದಿನಕ್ಕೆ 2 ದಿನಕ್ಕೆಲ್ಲ ಆಕ್ಸಿಡೆಂಟ್ ಆಗಿ ಹೋಗಿದ್ದು. ಇದೆಲ್ಲ ಏನಕ್ಕೆ ಅಂತ ಕೇಳಿದ್ರೆ ಜಾತಕವನ್ನು ಸರಿಯಾಗಿ ವಿಮರ್ಶೆ ಮಾಡ್ದಲೆ ಮಾಡಿದಂಥ ಫಲಗಳೇ ಈ ರೀತಿ ಆಗುವಂಥದ್ದು. ಹಾಗೆ ಇನ್ನೊಂದು ಸಾಮಾನ್ಯವಾಗಿ ಚಿಂತನೆ ಮಾಡಬೇಕಾದ್ರೆ ಈಗಿನ ಕಾಲಘಟ್ಟದಲ್ಲಿ ಅರೇಂಜ್ ಮ್ಯಾರೇಜ್ಗಿಂತ ಲವ್ ಮ್ಯಾರೇಜ್ ಆಗಿದೆ. ಒಂದು ಹುಡುಗಿ ಲವ್ ಮಾಡ್ತಾ ಇದ್ದಾರೆ ಅಂತ ಆದರೆ ಅವರಿಗೆ ಸಾಂಸಾರಿಕ ಜೀವನದ ಬಗ್ಗೆ ಯೋಚನೆಯನ್ನ ಮಾಡದೆ ಆ ವಯಸ್ಸಿಗೆ ಆಗುವಂಥ ಆಗುಹೋಗುಗಳು ಅದರ ಬಗ್ಗೆಯೇ ವಿಮರ್ಶೆ ಮಾಡ್ತಾ ಇರ್ತಾರೆ. ನನ್ನ ಇಷ್ಟಪಡುವಂತಹ ವ್ಯಕ್ತಿ ಹೀಗಿರಬೇಕು, ನೀ ಈ ಡ್ರೆಸ್ಗಳನ್ನು ಹಾಕೋ, ಅಥವಾ ನೀ ಹೀಗಿರಬೇಕು, ನನಗೆ ನೀ ಹೀಗಿದ್ರೆ ಇಷ್ಟ, ನೀ ಇದನ್ನು ತಿಂದರೆ ಇಷ್ಟ ಅಂತ ಹೇಳಿ ಫೀಡ್ ಮಾಡ್ತಾ ಇರ್ತಾರೆ. ಆದರೆ ಈ ವ್ಯಕ್ತಿ ಅವಳು ಕೇಳ್ತಿದ್ದಾಳಲ್ಲ ಅನ್ನುವಂಥ ವಿಷಯದಿಂದ ಅವಳು ಹೇಳಿದಾಗಿರ್ಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಪ್ರೀತಿ ಮಾಡುವಂಥ ಸಂದರ್ಭಕ್ಕೆ ಎಲ್ಲವೂ ಚಂದ. ವಾರಕ್ಕೊಂದು ಬಾರಿ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗುವಂಥದ್ದು, ವಿಶೇಷವಾಗಿರ್ತಕ್ಕಂಥ ತಿನಿಸುಗಳನ್ನು ಕೊಡುವಂಥದ್ದು, ಉಡುಗೆ ತೊಡುಗೆಗಳನ್ನು ಕೊಡುವಂಥದ್ದು ಎಲ್ಲ ಅವ್ರನ್ನ ಖುಷಿ ಪಡಿಸ್ತಾ ಇರ್ತಾರೆ. ಬಟ್ ಯಾವಾಗ ಮದುವೆ ಆಗ್ತದೆ ಅವರಲ್ಲಿ ಜಗಳಗಳು ಶುರು ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ಮದುವೆಗಿಂತ ಮುಂಚೆ ಆದರೆ ಅವರಿಬ್ಬರಲ್ಲಿ ಒಂದಾಗಿರುವುದಿಲ್ಲ. ಅವರೇ ಒಂದು ಮನೇಲಿ ಇರ್ತಾರೆ, ಇವರೇ ಒಂದು ಮನೇಲಿ ಇರ್ತಾರೆ. ಈ ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾ ಇದ್ದಾಳೆ, ನಮ್ಮ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಏನು ಎತ್ತ ಅಂತ ಹೇಳಿ ಕೇಳುವಂಥದ್ದು ಇರ್ತದೆ. ಮದುವೆ ಆದ್ರ ಮೇಲೆ ಅವರಿಗೆ ಪ್ರೀತಿಗಿಂತ ಹೆಚ್ಚಿನದಾಗಿ ಬೇರೆ ವಿಚಾರಗಳ ಮೇಲೆ ಆಸಕ್ತಿ ಜಾಸ್ತಿ ಆಗ್ತದೆ. ನಾ ಹಣ ಮಾಡಬೇಕು, ಕೆಲಸದ ವಿಚಾರಗಳಲ್ಲಿ ಮುಂದೆ ಹೋಗ್ಬೇಕು. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾರಾಗ ಮದುವೆ ಆದ ನಂತರದಲ್ಲಿ ಇವ್ರು ಯಾಕೆ ಮದುವೆ ಆದಾಗ ಈ ರೀತಿ ಇರಲಿಲ್ಲ, ಈಗ ಯಾಕೆ ಈ ರೀತಿ ಬದಲಾವಣೆ ಆಗಿದ್ದಾರೆ, ಈಗ ನನ್ನ ಬಗ್ಗೆ ಗಮನವನ್ನು ಕೊಡೋದಿಲ್ಲ, ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಈ ಮನಸ್ತಾಪಗಳು ಸಣ್ಣದ್ರಿಂದ ಶುರು ಆಗ್ತದೆ. ಈ ಸಣ್ಣದಿಂದ ಶುರು ಆಗ್ಬಿಟ್ಟು ಎಲ್ಲಿ ತನಕ ಹೋಗ್ತದೆ, ನೀವು ಎಷ್ಟೋ ಜನ ನೋಡಿರ್ಬೋದು, ಗಂಡ ಗೊರಕೆ ಹೊಡೆಯೋದಕ್ಕೆ ಡೈವರ್ಸ್ ಕೊಟ್ಟಿರುವಂತದ್ದಿದೆ. ಇದೆಲ್ಲ ಯಾಕೆ ಅಂತ ಕೇಳಿದ್ರೆ ಯಾವಾಗ ನಮ್ಮ ಲಿಮಿಟ್ಸ್ ದಾಟಿ ನಾವು ಯಾರು ಮಾತಾಡಿದ್ರು ಅಂದ್ರೆ ನಾವು ಕ್ರೌರ್ಯಕ್ಕೆ ಹೋಗ್ತೇವೋ, ಇಲ್ಲೂ ಹಾಗೆ ಆಗ್ತದೆ. ದಂಪತಿಗಳ ವಿಚಾರಗಳಲ್ಲಿ ಅವರ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು, ನಾನಿದ್ದ ಹಾಗೆ ಅವಳನ್ನು ನಾನು ಬದಲಾವಣೆ ಮಾಡ್ತೇನೆ, ನನಗೆ ಹೇಗ್ ಬೇಕೋ ಅವಳನ್ನು ಹಾಗೆ ಮೋಲ್ಡ್ ಮಾಡ್ತೇನೆ ಅನ್ನುವಂಥದ್ದು ಬಂದ್ಬಿಟ್ಟಿರ್ತದೆ. ಅದು ಹುಡುಗಿಗಾದ್ರೂ ಅಷ್ಟೇ, ಹುಡುಗನಿಗಾದ್ರೂ ಅಷ್ಟೇ. ನಾವು ಭೇದ ಮಾಡಿ ಮಾತಾಡ್ತಾ ಇಲ್ಲ. ಆ ಬೇಕು ಅನ್ನುವಂಥ ವಿಷಯಗಳೇನ್ ಮಾಡ್ತದೆ, ಮನುಷ್ಯನ ಜೀವನದಲ್ಲಿ ಕೆಲವೊಂದೆಲ್ಲ ಸಮಸ್ಯೆಗಳಾಗ್ತದೆ. ಈಗ ನನಗೆ ಯಾವುದಾದ್ರೂ ಕೆಟ್ಟ ವಸ್ತುಗಳು, ಕೆಟ್ಟ ಅಭ್ಯಾಸಗಳಿತ್ತು ಅಂತ ಆದ್ರೆ ನನ್ನ ಹೆಂಡತಿ ಹೇಳ್ಬೋದು ಅದನ್ನ ಮಾಡಬೇಡಿ ಅಂತ. ಅವಳಿಗೆ ಅದರಿಂದ ಏನೋ ತುಂಬಾ ತೊಂದರೆ ಆಗ್ತಿದೆ, ಅಥವಾ ಅದರಿಂದ ಏನೋ ಇವಳಿಗೆ ಅಸಹ್ಯಕರ ಘಟನೆಗಳು ನಡೀತಾ ಇದೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಒಂದು ಅದನ್ನ ಬಿಡಿ, ಇಲ್ಲ ನನ್ನನ್ನು ಬಿಡಿ ಅಂತ ಹೇಳಿ. ಆದ್ರೆ ಇವನೇನ್ ಮಾಡಿರ್ತಾನೆ, ಅದಕ್ಕೆ ದಾಸನಾಗಿ ಹೋಗ್ಬಿಟ್ಟಿರ್ತಾನೆ. ಆವಾಗ ಇವಳನ್ನೇ ತ್ಯಜಿಸುವಂಥದ್ದು, ಅಥವಾ ಅವಳು ಇವನನ್ನು ತ್ಯಜಿಸಿ ಹೋಗುವಂಥದ್ದು. ಮನುಷ್ಯನ ಗುಣ ಏನು ಅಂತ ಕೇಳಿದ್ರೆ ಅವನತ್ರ ಏನು ಇಲ್ಲ ಅದನ್ನು ಆಶ್ರಯಿಸುವಂಥದ್ದು ಅವನ ಗುಣ. ಈಗ ಮನೆಯಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಆದ್ರೆ ಅವನೇನ್ ಮಾಡ್ತಾನೆ, ಮನೆಗೆ ಬರ್ಲಿಕ್ಕೆ ಇಷ್ಟ ಇಲ್ಲಪ್ಪ, ನಾ ಹೊರಗಡೆ ಇರ್ತೀನಿ ಅಂತಾನೆ. ಅವನೇ ಏನು ಆಶ್ರಯಿಸಿದ್ದ, ಅವನಿಗೆ ಬೇಕಾಗಿರುವಂಥದ್ದು ಆಶ್ರಯಿಸಿದ್ದ. ಹಾಗಾಗಿ ನಮ್ಮ ಈ ಮನುಷ್ಯನ ಜೀವನದಲ್ಲಿ ದುಃಖಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಆಸೆ.
ಆದ್ರೆ ನಾವೇನು ಹೇಗಿರ್ಬೇಕು ಅಂತ ಕೇಳಿದ್ರೆ, ಹೆಂಡತಿ ಆದವಳು ಹೇಗಿರ್ಬೇಕು, ಗಂಡನ ಮಾಡುವಂತ ಕೆಲಸಗಳಲ್ಲಿ ಅವನಿಗೆ ಅಣಿಯಾಗಿರ್ಬೇಕು, ಅವನ ವಸ್ತುಗಳನ್ನ ಸಿದ್ಧಪಡಿಸುವಂಥದ್ದು, ಅವನಿಗೆ ಪೂರಕವಾಗಿರುವಂಥದ್ದು, ಅವನು ಮಾಡುವಂತ ಕೆಲಸಗಳಿಗೆ ಇವಳು ಸಪೋರ್ಟ್ ಮಾಡುವಂಥದ್ದು, ಅವನ ಪರವಾಗಿ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ಹಾಗೆ ಗಂಡನಿಗೆ ಎದುರು ಮಾತಾಡ್ದಲೇ ಇರುವಂಥದ್ದು, ಅವ್ರು ಹೇಳಿದ್ದನ್ನ ನಾವು ಒಪ್ಪುವಂಥದ್ದು. ಇದೆಲ್ಲ ಹಿಂದಿನ ಕಾಲದಲ್ಲಿ ಇತ್ತು. ಯಾಕೆ ಗಂಡ ಹೇಳಿದ ಮಾತನ್ನ ಕೇಳಬೇಕಂತ ಹೇಳಿದ್ರೆ, ನೋಡಿ, ಈಗ ನಿಮ್ಮ ವಯಸ್ಸು ಒಂದು ಹುಡುಗನ ಒಂದು ಹುಡುಗ ಹುಡುಗಿಯ ವಯಸ್ಸನ್ನು ನಾವು ಗಣನೆಗೆ ತಗೊಂಡಾಗ, ಹುಡುಗಿ ದೊಡ್ಡದಿದ್ರೆ ಮದುವೆ ಆಗೋದಿಲ್ಲ, ಹುಡುಗ ದೊಡ್ಡದಿದ್ರೆ ಮಾತ್ರ ಮದುವೆ ಆಗೋದು. ಯಾಕೆ ಅಂತ ಕೇಳಿದ್ರೆ, ಅವ್ನು ಮೊದಲು ಹುಟ್ಟಿರ್ತಾನೆ, ಮತ್ತೆ ನಿಮಗಿಂತ ಎಕ್ಸ್ಪೀರಿಯನ್ಸ್ ಅವನಿಗೆ ಜಾಸ್ತಿ ಇರ್ತದೆ ಅನ್ನುವಂಥ ಭಾವನೆಯೂ ಹೌದು. ಮತ್ತೆ ಸಮಾನ ಮನಸ್ಕರನ್ನು ಯಾವತ್ತೂ ಒಟ್ಟಿಗೆ ಬಿಡಬಾರ್ದು, ಅಂದ್ರೆ ಮದುವೆಗಳನ್ನು ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ, ಅವರಿಗೆ ಸರಿಯಾವುದು ತಪ್ಪ್ಯಾವುದು ಅಂತ ಹೇಳಿ ಚಿಂತನೆ ಮಾಡುವಂಥ ಅನುಭವಗಳು ಇರೋದಿಲ್ಲ ಅಂತ ಕಾರಣದಿಂದ. ಹಾಗಾಗಿ ಮನೆಯ, ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ, ಮನೆಯ ವಾತಾವರಣಗಳು, ನಾ ಹಿಂದಿನ ವಿಚಾರಗಳಲ್ಲಿ ಹೇಳಿದಾಗೆ ಮನಸ್ಸು ನಮಗೆ ಪ್ರಶಾಂತವಾಗಿರ್ಬೇಕು. ಈಗ ನೀವು ಒಂದು ದೇವಸ್ಥಾನಕ್ಕೆ ಹೋದ್ರಿ ಅಥವಾ ಯಾವುದೋ ಒಂದು ಆಶ್ರಮಕ್ಕೆ ಹೋದ್ರಿ ಅಂತ ಆದ್ರೆ, ಹೇಗೆ ನಿಮ್ಮ ಮನಸ್ಸು ಪ್ರಶಾಂತವಾಗಿರ್ತದೋ, ಒಂದು ಇಲ್ಲಪ್ಪ ಇಲ್ಲಿ ನನಗೆ ಒಳ್ಳೆ ವಿಷಯಗಳು ಸಿಗ್ತಿದೆ ಅಂತ ಹೇಳಿದಾಗ, ಅಲ್ಲಿ ಏನಿರುತ್ತೆ, ಅಲ್ಲಿ ಯಾವುದೋ ಒಂದು ಹಿಂಸಾತ್ಮಕ ಚಟುವಟಿಕೆ ನಡೀತಿರೋದಿಲ್ಲ, ಸಾತ್ವಿಕವಾಗಿರ್ತಕ್ಕಂಥ ಆರಾಧನೆ ನಡೀತಿರುತ್ತೆ. ಯಾವಾಗ ಆ ಒಂದು ಬೌಂಡ್ರಿಗೆ ನಾವು ಒಳಪಡ್ತೇವೋ, ನಮ್ಮ ಮನಸ್ಸಿನ ಸ್ಥಿತಿಗತಿಗಳು ಹಾಗಾಗ್ತದೆ ಅಂತೇಳಿ. ಹಾಗೆ ಗಂಡ ಹೆಂಡತಿಯ ಮಧ್ಯೆ ಏನು ಅಂತ ಕೇಳಿದ್ರೆ, ಉಂಡು ಮಲಗೋ ತನಕ ಯಾಕೆ ಹೇಳಿದ್ರು ಹಿಂದಿನವರು ಅಂತ ಹೇಳಿ ನಾವು ಯಾರೂ ಯೋಚನೆ ಮಾಡಲಿಲ್ಲ. ಗಂಡ ಹೆಂಡತಿ ಆದವ್ರು ಯಾವ ರೀತಿ ಇರಬೇಕು ಅಂತ ಕೇಳಿದ್ರೆ, ಏನೇ ತೊಂದರೆಗಳಾದ್ರೂ ರಾತ್ರಿ ಒಳಭಾಗದಲ್ಲಿ ನಂದೋ ನಿಂದೋ ತಪ್ಪು ಅನ್ನುವಂಥದ್ದು ವಿಮರ್ಶೆ ಮಾಡೋದಕ್ಕಿಂತ, ಆಯ್ತು ಮಾರೈತಿ ನಾನೇನೋ ಒಂದು ಸಿಟ್ಟಲ್ಲಿ ಹೇಳಿಬಿಟ್ಟೆ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ರೀ, ನಾನು ಅವಾಗ ಯಾವುದೋ ತಿಂಡಿ ಮಾಡುವಾಗ ಟೆನ್ಷನಲ್ಲಿ ಮಾಡಿಬಿಟ್ಟೆ, ಉಪ್ಪು ಜಾಸ್ತಿ ಹಾಕಿದ್ದೆ, ಸಾರಿ ಕ್ಷಮಿಸ್ಬಿಡಿ ಅಂದ್ರೆ ಮುಗೀತಲ್ಲಿ. ಆದ್ರೆ ಇವತ್ತಿನ ಕಾಲಘಟ್ಟ ಏನಾಗಿದೆ, ಸುತ್ತ ನಡೀತಿರುವಂತಹ ವಾತಾವರಣ, ಹಾಗೆ ಈಗ ನಡೀತಿರುವಂತಹ ಆರ್ಥಿಕ ಸ್ಥಿತಿಗತಿಗಳು, ಈಗಿನ ಫಾಸ್ಟ್ ಲೈಫು, ಅವನು ತಿನ್ನುವಂಥ ಆಹಾರ, ಇದೆಲ್ಲ ಅವನ ದೇಹದ ಮೇಲೆ ಯಾವಾಗ ತೊಂದರೆ ಆಗ್ತದೆ, ಮಾನಸಿಕ ಸ್ಥಿತಿಗತಿಗಳು ಸಮೇತ ಹಾಗೆ ಬದಲಾವಣೆ ಆಗ್ತದೆ. ಇದನ್ನು ವೈದ್ಯಕೀಯ ಚಿಕಿತ್ಸೆಯಲ್ಲಿ ಏನೇ ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅದನ್ನು ಓದಲಿಲ್ಲ. ಯಾವಾಗ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗ್ತದೆ, ಅವರಿಬ್ಬರ ಮಧ್ಯೆ ಜಗಳ ಬರುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ನಾವು ಒಳ್ಳೆಯ ವಿಚಾರಗಳನ್ನು ಯಾವಾಗಲೂ ಯೋಚನೆ ಮಾಡಬೇಕು, ಸಾತ್ವಿಕ ಚಿಂತನೆಗಳನ್ನು ಮಾಡಬೇಕು, ಕ್ರೌರ್ಯಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಇನ್ನು ಈ ದಂಪತಿಗಳಲ್ಲಿ ಜಗಳ ಬರುವಂಥ ವಿಚಾರಗಳಿಗೆ ನಾವು ಏನನ್ನು ಮಾಡ್ಬೋದು, ಪರಿಹಾರವನ್ನು ಏನನ್ನು ಮಾಡ್ಬೋದು ಅನ್ನುವಂಥದ್ದು ಚಿಂತನೆ ಮಾಡ್ತಾ ಹೋದಾಗ, ಇಲ್ಲಿ ಜಾತಕಕ್ಕೆ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳನ್ನು ಮೊದಲು ಸರಿ ಮಾಡಿಕೊಳ್ಬೇಕು. ಜಾತಕದಲ್ಲಿರುವಂಥ ಏನು ದೋಷಗಳಿದೆ, ಆ ಕಾಲದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ, ಆ ದಶಾಭುಕ್ತಿಯಲ್ಲಿರುವಂಥ ಗ್ರಹಗಳು ಯಾವ ಮನೆಯಲ್ಲಿದ್ದಾರೆ, ಅವರ ತತ್ವ ಏನು, ಅವರಿಂದ ಏನು ಅಡೆತಡೆಗಳು ಉಂಟಾಗ್ಬೋದು ಅನ್ನುವಂಥದ್ದನ್ನು ವಿಮರ್ಶೆ ಮಾಡಿ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ನಂತರ ಕುಟುಂಬದಿಂದ ಬಂದಂಥದ್ದು, ನಾವು ಏನೇ ಮಾಡೋದಾದ್ರೂ ಸಮೇತ ಮೊದಲು ಕಚಡಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು. ನಾವು ಮನೆ ಕಟ್ಟೋದಾದ್ರೂ ಅಷ್ಟೇ, ಫಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತೇವೆ. ಯಾಕೆ ಗೃಹ ಪ್ರವೇಶ ಮಾಡೋದು ಯಾವಾಗ, ಬೆಳಗ್ಗೆ ಮಾಡ್ತೇವೆ, ರಾತ್ರಿ ಯಾಕೆ ಮಾಡೋದಿಲ್ಲ ಅಂದರೆ, ರಾತ್ರಿ ಎಲ್ಲ ಕ್ಲೀನ್ ಮಾಡೋದೇ ಕೆಲಸ. ಈ ವಾಸ್ತು, ರಾಕ್ಷೋಗ್ನ, ಅಘೋರಾಸ್ತ್ರ ಹೋಮಗಳು ಮಾಡೋದೇನಕ್ಕೆ ಅಂತ ಕೇಳಿದ್ರೆ, ಆ ಜಾಗ ಕ್ಲೀನ್ ಆಗ್ಲಿಕ್ಕೆ. ಏನಕ್ಕೆ ಕ್ಲೀನ್ ಆಗ್ಲಿಕ್ಕೆ? ಬೆಳಗ್ಗೆ ದೇವರು ಮನೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ, ಆ ದೇವರು ಮನೆ ಪ್ರವೇಶ ಮಾಡ್ಲಿಕ್ಕೆ ಈ ಗಲೀಜೆಲ್ಲ ಹೋಗ್ಬಿಡ್ಬೇಕು. ಹಾಗೆ ಇಲ್ಲೂ ಹಾಗೆ ಏನು ಅಂತ ಕೇಳಿದ್ರೆ, ಮನೆಯಲ್ಲಿ ನಾವು ಶುಭ್ರವಾಗಿರ್ಬೇಕು. ಕೆಲವರು ಕಸವನ್ನು ಅಷ್ಟೇ, ಕಸವನ್ನು ತಗೊಂಡು ಒಂದು ಚೀಲದಲ್ಲಿ ಹಾಕಿಟ್ಟಿರ್ತಾರೆ, ಅಂದ್ರೆ 2 ವರ್ಷ ಕಸನೂ ಅವ್ರ ಮನೇಲಿ ಇರ್ತದೆ. ಅದು ದರಿದ್ರ ಅಂತ, ಅದನ್ನ ಇಟ್ಕೊಂಡಷ್ಟು ನಮಗೆ ದರಿದ್ರಗಳು. ಮತ್ತೆ ಹಳೆ ವಸ್ತುಗಳು, ಈಗ ನಾನು ಸಣ್ಣವನಿರ್ಬೇಕಾದ್ರೆ 1ನೇ ಕ್ಲಾಸಲ್ಲಿ ಇರುವಾಗ ಇದ್ದಂತಹ ಬಟ್ಟೆಗಳನ್ನು ನಾನು ಇನ್ನೂ ಇಟ್ಕೊಳ್ಳೋದು, ಹಾಗೆ ಹರಿದು ಹೋದಂಥ ವಸ್ತ್ರಗಳನ್ನು ಮನೇಲಿ ಇಡುವಂಥದ್ದು, ತುಂಬ ಹಳೆಯ ವಸ್ತುಗಳನ್ನು, ದಾರಿದ್ರ್ಯ ಬರುವಂಥ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಳ್ಳುವಂಥದ್ದು, ಇದೆಲ್ಲ ಏನಾಗ್ತದೆ ಕೇಳಿದರೆ ಮನೆಯಲ್ಲಿ ಆರೋಗ್ಯಗಳಿಗೆಲ್ಲ ತೊಂದರೆ ಆಗುವಂಥದ್ದೆಲ್ಲ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಖಂಡಿತ ಗುರೂಜಿ. ಇನ್ನು ಈಗ ಈ ಮದ್ವೆ ಆಗ್ಬೇಕು ಅಂತಂದ್ರೆ ಈ ಗಂಡು ಹೆಣ್ಣಿನ ಕುಂಡಲಿನ ನೋಡ್ತಾರೆ. ಈ ಕುಂಡಲಿ ವೀಕ್ಷಣೆ ಹೇಗಿರ್ಬೇಕು, ಎಷ್ಟು ಕೂಟಗಳು ಸೇರ್ಬೇಕು, ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ಕೂಟಗಳಿಗೆ ಪ್ರಾಮುಖ್ಯತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ನೋಡಿ, ನಿಮ್ಮ ಕೆಲವ್ರನ್ನ ನೋಡಿರ್ಬೋದು, ಅವ್ನು ಯಾಕೆ ಮಾರ ಯಾವಾಗಲೂ ಸುತ್ತಾ ಇರ್ತಾನೆ, ಅವ್ನು ಯಾಕೆ ಮಾರ ಯಾವಾಗಲೂ ಒಂಥರ ಇರ್ತಾನೆ. ಅದೆಲ್ಲ ಏನು ಅಂತ ಕೇಳಿದ್ರೆ, ಈ ಮನುಷ್ಯನ ಮಾನಸಿಕ ಸ್ಥಿತಿಗತಿಗಳು ಇದನ್ನು ಹೋಲಿಕೆ ಮಾಡಿದ್ದಾರೆ. ಈಗ ಇವಳ ಚಿಂತನೆನೂ ಇವರ ಚಿಂತನೆ ಹೇಗಿದೆ, ಇವರಿಗೂ ಯಾವ ಭಾವ, ಇದನ್ನೆಲ್ಲ ಅದರಲ್ಲಿ ನೋಡ್ಬೋದು. ಗಣಕೂಟಗಳು ಬಿಟ್ರೆ ಅದರಲ್ಲೂ ಅಷ್ಟೇ ರಜ್ಜುಕೂಟ ಅನ್ನುವಂಥದ್ದೆಲ್ಲ ಬರ್ತದೆ. ಅದನ್ನು ಕೂಡ್ಲಿಲ್ಲ ಅಂದ್ರೆ ಮದುವೆ ಆಗಬಾರ್ದು. ಮತ್ತೆ ಮಹಾನಕ್ಷತ್ರಗಳಿಗೆ ನಾವು ಇದನ್ನು ನೋಡಬೇಕು ಅನ್ನುವಂಥದ್ದಿಲ್ಲ ಗಣಕೂಟವನ್ನ. ಹಾಗೆ 18ಕ್ಕಿಂತ ಕಮ್ಮಿ ಬರಬಾರ್ದು.
ಆಮೇಲೆ 31 ಮ್ಯಾಕ್ಸಿಮಮ್ ಇರುವಂಥದ್ದು, 18ಕ್ಕಿಂತ ಮೇಲ್ ಬಂದರೆ ಮಾಡ್ಬೋದು ಅನ್ನುವಂಥದ್ದಿದೆ. ನಂತರದಲ್ಲಿ ಈ ಜಾತಕ ದೋಷಗಳು, ಚಂದ್ರನಿಂದ 7ನೇ ಮನೆ, ಚಂದ್ರನಿಂದ 7ನೇ ಮನೆ ಅಂತ ಹೇಳಿದರೆ ಈ 7ನೇ ಮನೆ ಅನ್ನುವಂಥದ್ದು ಮದುವೆ, ದಾಂಪತ್ಯ ಸುಖ, ಈ ಥರದ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ತೇವೆ. ಇಬ್ಬರ ಜಾತಕದಲ್ಲೂ ಲಗ್ನಾಥ ಸಪ್ತಮ, ಚಂದ್ರ ಸಪ್ತಮ ದೋಷವನ್ನು ನಾವು ವಿಮರ್ಶೆ ಮಾಡಬೇಕು. ಅನಂತರದಲ್ಲಿ ಕುಜ ದೋಷ ಅನ್ನುವಂಥದ್ದು ಇವರ ಪ್ರಮಾಣವನ್ನು ನಿಶ್ಚಯ ಮಾಡಬೇಕು. ಇವರ ಮಾನಸಿಕ ಸ್ಥಿತಿಗತಿಗಳು ಎಷ್ಟು ಒಗ್ಗೂಡ್ತದೆ ಅನ್ನುವಂಥದ್ರ ಬಗ್ಗೆ ವಿಮರ್ಶೆ ಮಾಡಬೇಕು. ಇವೆಲ್ಲವನ್ನ ನೋಡಿ ನಂತರದಲ್ಲಿ ಮದುವೆಯನ್ನು ಮಾಡಬೇಕು. ಮದುವೆ ಮಾಡಲಿಕ್ಕೆ ಹೆಚ್ಚು ಪ್ರಾಶಸ್ತ್ಯ ಏನು ಆಗುವಂಥದ್ದು, ಅದೊಂದು ಲೈಫ್ ಟರ್ನಿಂಗ್ ಪಾಯಿಂಟ್, ಅದು ಇನ್ನೊಂದು ಮತ್ತೆ ಮತ್ತೆ ಆಗಲ್ಲ ಅದನ್ನು. ಹಾಗಿದ್ದಾಗ ಅದಕ್ಕೆ ಮುಹೂರ್ತವು ಅಷ್ಟೇ ಪ್ರಾಮುಖ್ಯತೆ. ಹೇಗೆ ಒಂದು ಕಥೆಯಲ್ಲಿ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಸಂತಾನವೇ ಆಗ್ದಲೇ ಇರುವಂಥ ದ್ಯಾಮನೆ ಒಂದು ರಾಜ ಶ್ರದ್ಧಾ ಭಕ್ತಿಯುತರಾಗಿ ಪೂಜಾದಿಗಳನ್ನು ಮಾಡಿ ಆ ಸಂದರ್ಭದಲ್ಲಿ ತೃಪ್ತನಾದಂಥ ಅವನು ದೇವರನ್ನು ನೆನೆಸಿ ಹೆಂಡತಿಗೆ ಒಂದು ಪ್ರಸಾದವನ್ನು ಕೊಡ್ತಾನೆ, ಹಿಂಗೆ ಮದುವೆ ಮಕ್ಕಳಾಗ್ತದೆ ಹೋಗು ಅಂತ. ಆದರೆ ಆ ದೋಷಗಳಲ್ಲಿ ಪರಿಹಾರ ಆಗಲಿಲ್ಲ. ಆದರೆ ಆ ಮುಹೂರ್ತ ಇದೆಯಲ್ಲ, ದೇವರನ್ನು ಪೂಜೆ ಮಾಡಿ ಪ್ರಣೀತ ಪ್ರಸಾದವನ್ನು ಹೆಂಡತಿಗೆ ತಂದು ನಿಂಗಿನ್ ಮಕ್ಕಳಾಗ್ತದೆ ಅಂತ ಹೇಳಿದ್ನಲ್ಲ, ಅದು ವಾಕ್ಸಿದ್ಧಿಯಾಗಿ ಮತ್ತೆ ಆ ಕೊಟ್ಟಂಥ ಸಮಯ, ಆ ಮುಹೂರ್ತಾದಿಗಳ ಫಲದಿಂದ ಅವಳಿಗೆ ಮಕ್ಕಳಾಗ್ತದೆ ಅಂತ ಹೇಳಿ. ಹಾಗಾಗಿ ಈ ಮದುವೆ ಮನೆಗಳಲ್ಲಿ ನಾನು ಸಾಕಷ್ಟು ಸಲ ಹೇಳಿದ್ದೇನೆ, ಅದೆಲ್ಲರಿಗೂ ಅತಿರೇಕ ಅನ್ನಿಸ್ಬೋದು, ಮದುವೆ ಮನೆಯಲ್ಲಿ ಕೇಶ ಕಟಿಂಗ್ ಮಾಡೋದು. ಆದರೆ ಇವತ್ತಿನ ಕಾಲಕ್ಕೆ ಬೇಕು, ಹೌದು ಒಪ್ಕೊಳ್ತೇನೆ, ಚೆನ್ನಾಗಿ ಕಾಣೋದಿಲ್ಲ. ಹಾಗೆ ಮದುವೆಗಿಂತ ಮುಂಚಿತವಾಗಿ ಗಂಡನ ಮುಖ ನೋಡ್ಲಿಕ್ಕೆ ಇಲ್ಲ. ಇವತ್ತಿನ ಕಾಲದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ಏನು ಅಂತ ಕೇಳಿದ್ರೆ ಬಂದವ್ರಿಗೆ ತೋರ್ಸೋದಂತೆ. ಅದನ್ನ ಯಾಕೆ ಅಂತ ಕೇಳಿದ್ರೆ, ನಾವು ಮದುವೆಗಿಂತ ಮುಂಚೆ ನೋಡಿ ಈ ಥರದ್ದೆಲ್ಲ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು 4 ಜನದ ಮುಂಚೆ ತೋರಿಸೋದು. ಈಗ ನಿಮ್ಮ ವಯಸ್ಸಿಗೂ ನಮ್ಮ ವಯಸ್ಸಿಗೂ ನಾವೇನಾದ್ರೂ ಆ ಸಮಯಕ್ಕೆ ನಮಗೆಲ್ಲ ಈ ಸಂಸ್ಕೃತಿ ಇರಲಿಲ್ಲ. ನಾವು ಮದುವೆಗಿಂತ ಮುಂಚಿತವಾಗಿ ಹೆಣ್ಯಾರು ಅಂತಾನೆ ಗೊತ್ತಿರೋದಿಲ್ಲ. ಎಷ್ಟೋ ಜನಕ್ಕೆ ಹಿಂದಿನ ಕಾಲದಲ್ಲಿ ಹೆಣ್ಣನ್ನು ನೋಡಿದ್ದೆ ಮದುವೆ ದಿನ ಈ ರೀತಿ. ಯಾಕೆ ಅಂತ ಕೇಳಿದ್ರೆ, ಅದೆಲ್ಲ ಹಿಂದಿನಿಂದ ಬಂದಂಥ ಶಾಸ್ತ್ರಗಳು. ನಾವು ಯಾವಾಗ ಅದನ್ನೆಲ್ಲ ಬಿಡ್ತಾ ಹೋಗ್ತೇವೆ. ನೀವು ಯಾರು ಲಾಯರ್ ಪರಿಚಯ ಇದ್ರು, ಇಲ್ಲಾಂದ್ರೆ ಕೋರ್ಟ್ ಪರಿಚಯ ಇತ್ತು ಅಂದರೆ ಅದನ್ನು ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು 15 ವರ್ಷದಲ್ಲಿ ಡಿವೋರ್ಸ್ ಕೇಸ್ ಎಷ್ಟು ಬರ್ತಿದೆ ನೋಡಿ, ಅದಕ್ಕಿಂತ ಹಿಂದಿನ 15 ವರ್ಷ ಎಷ್ಟು ಬಂದಿತ್ತು ನೋಡಿ. ಈ ಪ್ರಮಾಣವನ್ನು ತುಲನೆ ಮಾಡಬೇಕು. ಹಾಗೆ ಈಗ ನಡೀತಿರುವಂಥ ಅನಾಚಾರಗಳು ಏನು ನಡೀತಿದೆ ಅದನ್ನು ನಾವು ನೋಡಬೇಕು. ಆಗ ಇದಕ್ಕೆ ಸರಿಯಾಗಿರುವಂಥ ಫಲ ಅನ್ನುವಂಥದ್ದು ನಮಗೆ ಗ್ರಾಹ್ಯ ಮಾಡಲಿಕ್ಕೆ ಸರಿಯಾಗ್ತದೆ ಅನ್ನುವಂಥದ್ದು. ದೋಷಗಳಿಂದನೇ ಪ್ರತಿಯೊಂದು ಆಗೋದು ಬಿಟ್ಟರೆ, ನಾನು ಈಗ ಮಾಡ್ತಿರ್ಬೇಕಾದ್ರೆ ಕೈ ಹೀಗೆ ಎತ್ತಬೇಕು ಅಥವಾ ಹಿಂಗೆ ಮಾಡಿದಾಗ ಇಲ್ಲಿ ತಡೀತು ಅಂತ ಕೇಳಿದ್ರೆ, ನಂದು ಯಾವುದೋ ಒಂದು ದೋಷದಿಂದ ನಾನು ನೋವು ಅನುಭವಿಸಿದ್ದೇನೆ. ಹಾಗೆ ಆ ದೋಷಾದಿಗಳು ಯಾವುದೋ ಆಗದಲ್ಲೇ ಇರುವಂತೆ ನಾವು, ಯಾಕಂದರೆ ಸುಖ ಸಂಸಾರವನ್ನು ನಡೆಸಲಿಕ್ಕೆ ನೂತನವಾಗಿ ನಾವು ಇದು ಮಾಡ್ತಿರೋದು ವಿವಾಹದ ನಂತರದ. ಯಾಕಂದರೆ ಇಬ್ಬರನ್ನು ತಗೊಳ್ಬೇಕು. ಈಗ ನಾನು ಇಷ್ಟು ದಿನ ಒಬ್ಬನೇ ಇದ್ದೆ, ಇನ್ನು ನನ್ನನ್ನು ನಂಬಿ ಹೆಂಡತಿ ಬಂದಿದ್ದಾಳೆ, ಅವಳಿಗೆ ಏನನ್ನು ಮಾಡಬೇಕು, ಅವಳು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆರ್ಥಿಕವಾಗಿಯೂ ಎಲ್ಲ ರೀತಿಯಾಗೂ ಅವಳಿಗೆ ನಾನು ಬಲವಾಗಿ ನಿಲ್ಲಬೇಕು ಅಂತ. ಈಗಿನ ಕಾಲದಲ್ಲಿ ಈ ರೀತಿ ಯಾರಿದ್ದಾರೆ ಹೇಳಿ ನೋಡುವ. ಇದು ನಾವು ಮಾಡ್ತಿರುವಂಥ ತಪ್ಪು. ಇದನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಕೈಲೂ ಸಾಧ್ಯತೆ ಇಲ್ಲ, ನನ್ನ ಕೈಲೂ ಸಾಧ್ಯತೆ ಇಲ್ಲ. ಇದು ಜನಗಳು ಅರ್ಥ ಮಾಡ್ಕೊಳ್ಬೇಕು, ಇದು ತಪ್ಪು. ನೀವು ಬೇಕಾದರೆ ಫೋಟೋಶೂಟ್ ಅಂತಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ, ನಮಗೇನು ಬೇಜಾರಿಲ್ಲ. ಅಥವಾ ನೀವು ಈ ಫ್ರೆಂಡ್ಸ್ ಸರ್ಕಲಿಗೆ ಮತ್ತು ಈ ದಾರೆ ಎರೆಯುವಂಥದ್ದು ಅಧಿಕಾರ ಇರೋದು ಯಾರಿಗೆ? ತಂದೆ ತಾಯಿ. ಹೌದು. ಊರವರೆಲ್ಲ ಬಂದು ದಾರೆ ಎರ್ದು ಕೊಡ್ಲಿಕ್ಕೆ ಅವ್ರ ಮಗಳ ಅವರು ಅಲ್ವಾ? ಇದನ್ನೆಲ್ಲ ಯಾರು ಕೇಳೋದಿಲ್ಲ. ಮದುವೆ ದಿನ ಅವ್ರ ಕೈಲಿ ದಾರ ಏರಿಸಲಿಲ್ಲ ಅಂದ್ರೆ ಪಾಪ ಬೇಜಾರಾಗ್ತಾರೆ, ಒಂದು ಚಿಲ್ಲರೆ ಇಡು, ಹಾಲು ನೀರು ಬಿಡು ಅಂತಾರೆ. ಅದೆಲ್ಲ ಶುದ್ಧ ತಪ್ಪು, ಅದನ್ನು ಮಾಡಬಾರ್ದು ಅಂತ. ಅದನ್ನೆಲ್ಲ ನಾವೇ ಯೋಚನೆ ಮಾಡಿ ಅದನ್ನು ಒಂದೊಂದೇ ತ್ಯಜಿಸ್ತಾ ಬಂದಾಗ ನಾವು ಶುಭ ಫಲಗಳನ್ನು ಅನುಭವಿಸ್ತೇವೆ ಅಂತ ಹೇಳಿ. ಹಾಗಾಗಿ ಮಾಡುವಂಥ ವಿಧಿಗಳನ್ನು ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆ ಅಷ್ಟನ್ನು ಮಾತ್ರ ಮಾಡಬೇಕು. ಇನ್ನು ಉಳಿದದ್ದೆಲ್ಲ ಅನಾಚಾರ, ಅದರಿಂದ ನಮಗೆ ಪೆಟ್ಟೆ ಬೀಳೋದು. ಅದೇ ನಮಗೆ ಕೃತಿ ವ್ಯತ್ಯಾಸೋ ಇತಿ ಕೃತ್ರಿಮಃ. ಕೃತಿ ಕೆಲಸ ಮಾಡುವಂಥ ಕೆಲಸವನ್ನೇ ನಾವು ವ್ಯತ್ಯಾಸ ಮಾಡಿಬಿಟ್ರೆ ಅದೇ ನಮಗೆ ಮಾರಕವಾಗ್ತದೆ ಅನ್ನುವಂಥದ್ದು ವಿಷಯಗಳಿದ್ದಾವೆ. ಖಂಡಿತ ಗುರುಜಿ. ಇನ್ನು ಸರಿಯಾದ ವಯಸ್ಸಿನಲ್ಲಿ ವಿವಾಹವಾಗಬೇಕು ಅಂದರೆ ಯಾವ ದೇವರನ್ನ ಆರಾಧಿಸಬೇಕು ಅಂತ? ಸರಿಯಾಗಿ ಲಕ್ಷ್ಮೀನಾರಾಯಣರನ್ನೇ ಆರಾಧನೆ ಮಾಡಬೇಕು. ಇನ್ನು ಬೇರೆ ಬೇರೆ ಮದುವೆಗೆಲ್ಲ ಹೇಳಿದ್ದಾರೆ. ಆದರೆ ನಮ್ಮ ಜಾತಕದಲ್ಲಿ ಇರುವಂಥ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದು ಒಂದು ಭಾಗ. ಆದರೆ ಸಾಮಾನ್ಯವಾಗಿ ಮದುವೆಗೆ ನಾವು ಚಿಂತನೆ ಮಾಡುವಂಥದ್ದು ಲಕ್ಷ್ಮೀನಾರಾಯಣರನ್ನೇ. ಆ ಲಕ್ಷ್ಮೀನಾರಾಯಣರನ್ನೇ ಆರಾಧನೆ ಮಾಡಬೇಕು. ಹಾಗಾದರೆ ಸಾಮಾನ್ಯವಾಗಿ ಆರಾಧನೆ ಮಾಡೋದು ಹೇಗೆ? ಈ ಮನೆಯಲ್ಲಿ ಒಂದು ಶುಭ್ರವಾಗಿರ್ತಕ್ಕಂಥ ತಟ್ಟೆಯಲ್ಲಿ ಲಕ್ಷ್ಮೀನಾರಾಯಣರು ಒಂದೇ ಪೀಠದಲ್ಲಿರುವಂಥ ವಿಗ್ರಹವನ್ನು ಇಟ್ಟು ಅದನ್ನು ಆರಾಧನೆ ಮಾಡಿ, ಅದಕ್ಕೆ ಪ್ರತಿನಿತ್ಯ ನೈವೇದ್ಯಾದಿಗಳನ್ನು ಮಾಡಿ, ಗುರುವಾರ ಉಪವಾಸಾದಿಗಳನ್ನು ಮಾಡಿ, ನಮ್ಮ ದೇಹದಂಡನೆಯನ್ನು ಮಾಡಿ ಅಲ್ಲಿ ಸಮರ್ಪಣೆ ಮಾಡಿದಾಗ ಅದನ್ನು
ಅನುಕೂಲತೆ ಆಗ್ತದೆ ಅಂತ. ಇದನ್ನೆಲ್ಲ ಹೇಳಬೇಕಂತ ಹೇಳಿದರೆ ಆ ದೇವರ ಅನುಗ್ರಹ ಆಗಬೇಕು ಅಂತ ಆದರೆ ಫಸ್ಟ್ ನಾವು ಸರೆಂಡರ್ ಆಗಬೇಕಲ್ಲ. ನಮ್ದು ಏನೂ ಇಲ್ಲಪ್ಪ, ಎಲ್ಲ ನಿಮ್ಮದೇ ಅಂತ ನಮಗೆ ಗೊತ್ತಿದ್ರೆ ನಾವು ಅಲ್ಲಿ ತನಕ ಹೋಗ್ತಿರ್ಲಿಲ್ಲ. ಈಗ ನಂಗೆ ಮದುವೆ ಆಗಕ್ಕೆ ಬೇರೆ ಏನೋ ಗೊತ್ತಿದೆ ಅಂದರೆ ನಾ ದೇವ್ರ ಹತ್ರ ಏನಕ್ಕೆ ಹೋಗ್ತೀನಿ. ಹಾಗೆ ಅಲ್ಲಿಗೆ ಹೋಗಿದ್ದೇವೆ ಅಂದಾಗ ನಾವು ಪೂರ್ಣ ಅಲ್ಲಿಗೆ ನಮಗೆ ಗೊತ್ತಿಲ್ಲಪ್ಪ, ಇನ್ನು ನೀನೇ ಗತಿ ಅನ್ನುವಂಥ ವಿಷಯಗಳು ಇಲ್ಲಿ ತುಂಬ ಗ್ರಾಹ್ಯವಾಗ್ತದೆ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ಯಾರ ಜೀವನ ಹೇಗಿರ್ತದೆ ಗೊತ್ತಿರುವುದಿಲ್ಲ. ಈಗ ನೀವು ಈ 10 ವರ್ಷದ ಕೆಳಗಡೆ ಏನಾಗಿದ್ರೆ ಗೊತ್ತಿಲ್ಲ. ಈಗ ನಾವು ಇದನ್ನೆಲ್ಲ ಕಲಿಬೇಕಾದ್ರೆ ನಾನೊಂದು ನಮ್ಮ ಗುರುಗಳಿದ್ರು ರಮೇಶ್ ಭಟ್ರು ಅಂತೇಳಿ, ಅವರೆಲ್ಲ ಹೇಗೆ ಅಂದರೆ ಹೊಡೆದು ಬಡ್ದೆಲ್ಲ ಹೇಳ್ಕೊಡ್ದದ್ದು ಆಗಿನ ಕಾಲದಲ್ಲಿ ಪಾಠಶಾಲೆಯಲ್ಲಿ ನಮಗೆ ಅರ್ಥ, ಇವನು ಶ್ರೀನಿಧಿ, ಇವನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು, ಇವನಿಗೆ ಬೈಬೇಕಾ, ಇವನಿಗೆ ಪ್ರೀತಿಯಿಂದ ಹೇಳಬೇಕಾ, ಅಥವಾ ಇವನಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗ್ತದೆ, ಮತ್ತು ಇವನಿಗೆ ಹೇಳ್ಕೊಟ್ಟಾಗ ಇವನು ಇನ್ನೇನೇನು ಮಾಡ್ಬೋದು, ಅದೆಲ್ಲ ಒಬ್ಬ ಗುರುವಾದವನಿಗೆ ಇರ್ತದೆ ಅಂತ ಹೇಳಿ. ಆ ಪರಂಪರೆ ಅನ್ನುವಂಥದ್ದು ಯಾಕೆ ಹಾಗೆ ಕಲಿಬೇಕು, ಹಾಗೆ ಮಾಡಬೇಕು ಅಂದರೆ ಆ ಪರಂಪರೆ ಹೇಗೆ ಬಂದಿದೆ ಹಾಗೇ ಮಾಡಬೇಕು. ಮತ್ತು ಯಾರಿಗೆ ಬೆಲೆ ಇಲ್ಲ ಅಂತಾದರೂ ವಿದ್ಯೆಗೆ ಬೆಲೆ ಇದೆ. ಆ ವಿದ್ಯೆಗೆ ಬೆಲೆ ಕೊಡಬೇಕು. ದೇವರು ಅಂತ ಹೇಳಿದಾಗ ಆ ಸ್ಥಾನಕ್ಕೆ ನಾವು ಬೆಲೆ ಕೊಡಬೇಕು. ಹಾಗಾಗಿ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡುವಂಥದ್ದು, ಅವರಿಗೆ ಹಾಲಿನಿಂದ ಮಾಡಿದಂಥ ಕ್ಷೀರಾನ್ನಗಳನ್ನು ನೈವೇದ್ಯ ಮಾಡುವಂಥದ್ದು, ಇದು ಆದಷ್ಟು ಬೇಗ ವಿವಾಹ ಫಲಪ್ರದವಾಗಿರ್ತಕ್ಕಂಥ ವ್ರತಗಳು ಇನ್ನೂ ಸುಮಾರಷ್ಟು ಇದ್ದಾವೆ. ಸದ್ಯಕ್ಕೆ ಲಕ್ಷ್ಮೀನಾರಾಯಣರು ಸಾಕಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಗುರೂಜಿ. ಇನ್ನು ಈ ವಿವಾಹಕ್ಕೂ ಮೊದಲು ಈ ಜಾತಕವನ್ನು ತಗೊಂಡು ಹೋಗಿ ತೋರಿಸಿದಾಗ ಕೆಲವರು ಹೇಳ್ತಾರೆ, ಅಂದರೆ ಕೆಲವೊಂದು ದೋಷಗಳಿದೆ ಜಾತಕದಲ್ಲಿ, ಹೀಗಾಗಿ ಈ ಕುಂಭ ವಿವಾಹ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಈ ಕುಂಭ ವಿವಾಹ ಅಂದರೆ ಏನು ಗುರೂಜಿ? ನಂಗೆ ಆಗಲೇ ಮಾತಾಡುವಾಗ ನೆಕ್ಸ್ಟ್ ಅದನ್ನೇ ತಗೊಳ್ತಾ ಇದ್ದಿದೆ, ನಂಗೆ ಮರ್ತೋಯ್ತು. ಈಗ ನೋಡಿ, ಸಪ್ತಮದಲ್ಲಿರುವಂಥ ದೋಷಗಳಿದ್ದಾಗ 2 ಮದುವೆ ಜನ್ಮಾಂತರ ದೋಷಗಳಿದ್ದಾಗ ಇದನ್ನೊಂದು ಸ್ವಲ್ಪ ಹೆಚ್ಚಿನ ಸಮಯ ಇದು. ಹೋದ ಜನ್ಮದಲ್ಲಿ ನಾವೊಂದು ಹುಡುಗಿಯನ್ನು ನೋಡಿ ಇವಳನ್ನು ನಾನು ಆದರೆ ಮದುವೆ ಇವಳನ್ನೇ ಆಗಬೇಕು ಅಂತ ಹೇಳಿ ಆಗ ಸತ್ತೋದೆ ಅಂತ ಆದರೆ ಈ ಜನ್ಮದಲ್ಲಿ ನಾನು ಅವಳನ್ನು ಮದುವೆ ಆಗೋದು ಫಿಕ್ಸ್, ಅದಕ್ಕೆ ಈ ಜನ್ಮ ಆಗಿರ್ತದೆ. ಆಯ್ತಾ? ಆ ಜನ್ಮಾಂತರ ದೋಷಗಳಿದ್ದಾಗ ಏನು ಮಾಡ್ತದೆ ಕೇಳಿದರೆ ಕದಳಿ ವಿವಾಹಾದಿಗಳು, ಕುಂಭ ವಿವಾಹಾದಿಗಳು, ರಂಭಾ ವಿವಾಹ, ಇನ್ನು ಇದರಲ್ಲಿ ಸುಮಾರಷ್ಟಿದೆ. ನಾನು ಒಂದು ಹುಡುಗಿಗೆ ಹುಡುಗಂಗೆ ಒಂದೊಂದು ಹೇಳಿದರೆ ಸಾಕು, ಯಾಕಂದರೆ ಪರಿಹಾರಗಳು ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಬೇರೆ ಬೇರೆಯನ್ನು ಹೇಳ್ಬೋದು. ಈ ಕುಂಭ ವಿವಾಹ, ಕದಳಿ ವಿವಾಹ ಏನಕ್ಕೆ ಅಂತ ಕೇಳಿದ್ರೆ ಆ ಜನ್ಮಾಂತರ ದೋಷಗಳೆಲ್ಲವೂ ಸಮೇತ ಇದರಲ್ಲಿ ಸೇರ್ಪಡೆ ಆಗ್ತದೆ. 2 ಮದುವೆ ಆಗುವಂಥ ಯೋಗಗಳಿದ್ರೆ ಈ ಕುಂಭ ವಿವಾಹಾದಿಗಳನ್ನು ಹೆಣ್ಮಕ್ಳಿಗಾದರೆ ಕುಂಭ ವಿವಾಹ, ಗಂಡು ಮಕ್ಕಳಿಗಾದರೆ ಕದಳಿ ವಿವಾಹ, ಅಂದರೆ ಬಾಳೆಗಿಡಕ್ಕೆ ಮದುವೆ ಮಾಡುವಂಥದ್ದು. ಆ ದೋಷಗಳು ಅನ್ನುವಂಥದ್ದು ಮದುವೆ ಆಗಿ ಅಲ್ಲಿ ನಿವೃತ್ತಿ ಆಯಿತು. ಒಂದು ಮದುವೆ ಆಯಿತು, ಯಾರ ಜೊತೆಗೆ? ಕದಳಿ. 2ನೇದಾಗುವಂಥದ್ದು ಶಾಶ್ವತ ಅಂತ. ಶಾಶ್ವತ ಅಂತ ಹೇಳಿದ್ರೆ ಅದು ಇನ್ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ. ಮೊದಲನೇದಾಗಿರುವಂಥದ್ದು ಹೋಗ್ಬಿಡ್ತದೆ, 2ನೇ ಶಾಶ್ವತವಾಗಿರ್ತದೆ ಅಂತ ಹೇಳಿ. ದ್ವಿಕಳತ್ರ ಯೋಗ ಅಂದರೆ ಆ ಕಳತ್ರ ಯೋಗಗಳು ಹೋಗಬೇಕು ಅಂತ ಕೇಳಿದರೆ 1ನೇ ಮದುವೆಯನ್ನು ನಾವು ಲಕ್ಷ್ಮೀನಾರಾಯಣ, ಈ ಕುಂಭ ವಿವಾಹ ಅದರದ್ದೇ ಆಗಿರುವಂಥ ದೇವತಾ ಆರಾಧನೆಗಳಿದ್ದಾವೆ. ಅದರೊಟ್ಟಿಗೆ ಒಂದು ಮದುವೆ ಅನ್ನುವಂಥ ಕೆಲವೊಂದು ಪ್ರಯೋಗಗಳಿದ್ದಾವೆ. ಆ ಪ್ರಯೋಗಗಳನ್ನು ಮಾಡಿ ಆಮೇಲೆ ಅದನ್ನು ಛೇದನ ಮಾಡಿ ಬಿಡೋದು. ಅಲ್ಲಿಗೆ ಅದು ಒಂದು ಮದುವೆ ಆಗಿ ಹೋಯ್ತು ಅಂತ ಅರ್ಥ. ಇನ್ನು 2ನೇದಾಗುವಂಥ ಶಾಶ್ವತವಾಗಿರ್ತದೆ ಅನ್ನುವಂಥ ಭಾವನೆಗೋಸ್ಕರವಾಗಿ ಕುಂಭ ವಿವಾಹಾದಿಗಳನ್ನು, ಕದಳಿ ವಿವಾಹಾದಿಗಳನ್ನು, ರಂಭಾ ವಿವಾಹ, ಶ್ರೀನಿವಾಸ ಕಲ್ಯಾಣ, ಈ ಥರ ಸುಮಾರು ಹೇಳ್ತಾ ಹೋದರೆ ಸುಮಾರಷ್ಟಿದೆ. ಇದನ್ನೆಲ್ಲ ಮಾಡ್ತಾ ಇದ್ದಿದ್ರು, ಮಾಡಬೇಕು. ಆಗೇನಾಗ್ತದೆ, ಆ ದೋಷ ಅನ್ನುವಂಥದ್ದು ಪರಿಹಾರ. ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ತಂದೆ ತಾಯಿಯವ್ರದ್ದು ಕಾಲದಲ್ಲಿ, ಹಿಂದಿನ ಕಾಲದಲ್ಲೆಲ್ಲ ಏನೋ ಅಂತ ಆಸ್ತಿ ಮಾಡ್ತಿದ್ದೇನಕ್ಕೆ ಅಂತ ಕೇಳಿದ್ರು, ಅವರಿಗೊಂದು ಆಸ್ತಿ ಮಾಡೋದು ಅಂದರೆ 2 ಮಕ್ಕಳಿದಾರಾ, ಇದೊಂದು 5 ಎಕರೆ ಮಾಡಿ ಇವ್ನು ಮದುವೆ ಮಾಡ್ತೀನಿ, ಇದೊಂದು 5 ಎಕರೆ ಮಾಡಿ ಇವ್ನು ಮದುವೆ ಮಾಡ್ತೀನಿ. ಪಾಪ ಅಷ್ಟು ಖರ್ಚು ಮಾಡಿರ್ತಾರೆ. ಈಗ ಡೈವರ್ಸ್ ಆಗಿಬಿಡುತ್ತಂತಾದರೆ ತಂದೆಗೂ ಹಾರ್ಟ್ ಅಟ್ಯಾಕು, ಇವಳಿಗೂ ಹೋಯ್ತು ಅಂತ ಹೇಳಿ. ಅದಕ್ಕೆ ಪ್ರಾಶಸ್ತ್ಯ ಏನು ಅಂತ ಕೇಳಿದ್ರೆ ನೀವು ಫಸ್ಟ್ ಜಾತಕವನ್ನು ತೋರಿಸಿ, ಅದು ಅತಿ ಪ್ರಾಮುಖ್ಯತೆ. ತೋರಿಸೋದು ಅಷ್ಟೇ, ಯಾರ್ಯಾರ ಹತ್ರನಲ್ಲ, ಸರಿಯಾಗಿ ಅಧ್ಯಯನ ಮಾಡಿದವ್ರ ಹತ್ರ ತೋರಿಸಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಸರಿ ಗುರುಜಿ. ಇನ್ನು ಈ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸುಮ್ಮನೆ ಇರಬೇಕು. ಆದರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಲಿಕ್ಕೆ ಏನು ಅಂತ ಕೇಳಿದ್ರೆ ನೋಡಿ, ಗಂಡನ ಎದುರುಗಡೆ ಕಣ್ಣು ನೇರ ಮಾಡಿ ತಲೆಯನ್ನೆತ್ತಿ ಹೀಗೆ ನೇರವಾಗಿ ಮಾತಾಡ್ಲಿಕ್ಕೂ ಇಲ್ಲ. ಭಕ್ತಿ ಭಾವದಿಂದ ಇರಬೇಕು. ಅವನು ಅಲ್ಲಿದ್ದಾನೆ ಅಂತ ಆದ್ರೆ ನಾವು ಇಲ್ಲೆಲ್ಲೋ ಇರ್ತಿದ್ಲು ಹಿಂದಿನ ಕಾಲದಲ್ಲಿ, ಆ ಭಾವನೆ ಇತ್ತು. ಈಗ ಏನಂತ ಕೇಳಿದ್ರೆ ಏನೂ ಆಗ್ಬೋದು, ಯಾಕಂದ್ರೆ ನಾವು ಮಾಡಿದಂಥ ತಪ್ಪುಗಳಿಂದನೇ ಈ ತೊಂದರೆಗಳು ಉಂಟಾಗಿರುವಂಥದ್ದು. ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು ಅಂತ ಕೇಳಿದ್ರೆ ನೀವು ಜೀವನದ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ನಾನು ಜೀವನ ಮಾಡ್ತಾ ಇದ್ದೇನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಿಮಗೆ ಮದುವೆ ಆದ್ರ ಮೇಲೆ ಯಾರೂ ಇಲ್ಲ,
ತಂದೆ ತಾಯಿ ಗಂಡ ಹೆಂಡತಿ ಅಷ್ಟೇ, ಇನ್ನು ಫ್ರೆಂಡ್ ಸರ್ಕಲ್ ಎಲ್ಲವೂ ದೂರ. ಹೌದು. ಯಾಕೆ ಅಂತ ಕೇಳಿದ್ರೆ ಆಗ ಇವ್ರಿಗೆ ಮೋಸ ಮಾಡಿದಾಗ ಆಗ್ತದೆ. ನಮ್ಮ ವಿಚಾರಗಳು ಈ ನನ್ನ ಹೆಂಡತಿಗೊಂದು ಒಳ್ಳೆ ಇರುವಂಥ ಜೀವನ ಕೊಡಬೇಕು, ನನ್ನ ಮಗುವಿಗೆ ವಿದ್ಯಾಭ್ಯಾಸ ಕೊಡಬೇಕು, ಇದನ್ನೆಲ್ಲ ಯೋಚನೆ ಮಾಡಿದಾಗ ಅವನ ಯೋಚನೆಗಳೇನಾಗ್ತದೆ, ಫ್ರೆಂಡ್ ಸರ್ಕಲ್ ಎಲ್ಲ ಬಿಟ್ಟು ದುಡಿಮೆಯ ವಿಚಾರಗಳಿಗೆ ಹೋಗ್ತಾನೆ. ಆಗ ಹೆಂಡತಿ ಆದವಳ ಕೆಲಸ ಏನು ಅಂತ ಕೇಳಿದ್ರೆ ಗಂಡನಿಗೆ ಸಹಾಯ ಮಾಡುವಂಥದ್ದು. ಆ ಕೆಲಸಕ್ಕೆ ಹೋಗುವಾಗ 4 ಒಳ್ಳೆ ಆಡೋದು. ಇಲ್ಲ ನಾನು ಹೋಗ್ತಾ ಈಗ ಯಾರೋ ಒಬ್ರು ಮನೆಯ ಗಂಡ ಕೆಲಸಕ್ಕೆ ಹೋಗ್ತಾನೆ ಅನ್ಬೇಕಾದ್ರೆ ಹೆಂಡತಿ ಬರೀ ಜಗಳ ಮಾಡೋದು, ಹೊಡಿಯೋದು, ಬಡಿಯೋದು ಈ ಥರ ಮಾಡಿದ್ರೆ ಪಾಪ ಅವನ ಮನುಷ್ಯನ ಜೀವನ ಬೆಳಗ್ಗಿಂದ ಸಂಜೆ ತನಕ ಅನುಭವಿಸೇ ಹೋಗ್ಬಿಡ್ತಾನೆ. ಅಯ್ಯೋ ನನ್ನ ಹೆಂಡತಿ ಹೋಗ್ತಾ ಜಗಳ ಮಾಡ್ಕೊಂಡು ಹೋದ್ಲು, ನನ್ನ ಹೋಗ್ತಾ ಅವ್ನು ಆಕ್ಸಿಡೆಂಟ್ ಬೇಕಾದ್ರೂ ಆಗ್ಬೋದು, ಅಯ್ಯೋ ಹಿಂಗೆ ಆಯ್ತಲ್ಲ ಅಂತೇಳಿ. ಅದಕ್ಕೆ ಹೆಂಡತಿ ಆದವರ ಕೆಲಸ ಏನು ಅಂತ ಕೇಳಿದರೆ, ನಾವು ಕ್ಷಮೆಯಾದರಿತ್ರಿ ಅಂತ ಸ್ತ್ರೀಗೆ ಹೇಳುವಂಥದ್ದು ಏನಕ್ಕೆ ಅಂದರೆ ಅವಳು ಕ್ಷಮೆ ಮಾಡುವಂಥದ್ರಲ್ಲಿ ಎತ್ತಿದ ಕೈ ಅಂತ. ಆದರೆ ಇವತ್ತೆಲ್ಲ ಬದಲಾವಣೆ ಆಗಿದೆ. ಏನಕ್ಕೆ ಅಂತ ನಿಮಗೆ ಕಾರಣ ಹೇಳಿದೆ ನಾನು. ಹಾಗೆ ಅವನಿಗೆ ಅಣಿ ಮಾಡುವಂಥದ್ದೇ ಕೆಲಸವನ್ನು ಮಾಡಿಕೊಂಡು ಎಲ್ಲದನ್ನು ಎಲ್ಲರೂ ಒಪ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನಾನೇನೋ ಪ್ರತಿನಿತ್ಯ ಇದು ಮಾಡಿ ಬರ್ತೇನೆ ಅಂದರೆ ನನ್ನ ಹೆಂಡತಿ ಅದನ್ನು ಒಪ್ಪಬೇಕು ಅಂತ ಇಲ್ಲ. ಆದರೆ ಅವಳ ಮಾನಸಿಕ ಸ್ಥಿತಿಗತಿಗಳನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನ ಮಾನಸಿಕ ಸ್ಥಿತಿಗತಿಗಳನ್ನು ಅವಳು ಅರ್ಥ ಮಾಡ್ಕೊಳ್ಳೋದು, ಕೆಲವೊಂದು ವಿಚಾರಗಳನ್ನು ತ್ಯಾಗ ಮಾಡಿ ಸಾಕು ಇದಮಿತ್ತಮ್ ನಂಗೆ ಇದ್ದಿದ್ರಲ್ಲಿ ನಾನು ಜೀವನ ಮಾಡ್ತೇನೆ ಅನ್ನುವಂಥ ಭಾವನೆಗೆ ಬಂದಾಗ ಯಾವ ಜಗಳವೂ ಇರೋದಿಲ್ಲ. ಇಲ್ಲ ಅಂತ ಹೇಳಿದರೆ ಕತೆ ಅದೇ ಕಿವುಡ ಒಬ್ಬ ಮೂಗ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ನೋಡಿ ಕಟ್ಟಬೇಕಷ್ಟೆ. ಅದೆಲ್ಲ ಮಾತಾಡ್ಲಿಕ್ಕೆ ಚಂದ. ಆದರೆ ಇದೆಲ್ಲ ಏನಾಗ್ತದೆ ನಮ್ಮಲ್ಲಿ ಅನುಕೂಲಗಳನ್ನು ಕೊಡ್ತದೆ ಅನ್ನುವಂಥದ್ದು ಅಭಿಪ್ರಾಯ. ಸರಿ ಗುರುಜಿ, ಇನ್ನು ಈ ಜಾತಕದಲ್ಲಿ ಕೆಲವೊಮ್ಮೆ ಏಕನಾಡಿ ಅಂತ ಬರುತ್ತೆ. ಏಕನಾಡಿ ಅಂದರೆ ಏನು ಗುರುಜಿ? ಏಕನಾಡಿ ಅನ್ನುವಂಥದ್ದು ಈ ನಾಡಿ ಕೂಟ ಅನ್ನುವಂಥದ್ದನ್ನು ನೋಡ್ತೇವೆ. ಆ ನಾಡಿ ಕೂಟ ಯಾಕೆ ಅಂತ ಕೇಳಿದರೆ, ಆ ಮನುಷ್ಯನ ಏನು 21,000 ಬಾರಿ ಆ ಮನುಷ್ಯ ಉಸಿರಾಡುವಂಥ ಕಾಲಗಳಲ್ಲಿ ಈ ನಾಡಿಯನ್ನು ನೋಡುವಂಥದ್ದು, ನಾಡಿಯನ್ನು ನೋಡಿ ಅವರ ವಾತಾಪಿತ್ತ ಕಫಗಳನ್ನು ಹೇಳುವಂಥದ್ದು, ಆ ನಾಡಿ ಮಿಡಿತವನ್ನು ನೋಡುವಾಗ ನಾಡಿ ಇವರಿಗೂ ಯಾವ ರೀತಿ ಕೂಡ್ತದೆ ಅಂತ. ನೀವು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದರೆ ಅವ್ರು ಸ್ಟೆಥೋಸ್ಕೋಪ್ ಇಡೋದಿಲ್ಲ, ನಮ್ಮ ನಾಡಿಯನ್ನು ನೋಡ್ತಾರೆ. ಯಾಕೆ ಅಂದರೆ ಅದರಿಂದ ವಾತಾಪಿತ್ತ ಕಫ ಹೇಗಿದೆ ಅನ್ನುವಂಥದ್ದು ಡಾಕ್ಟ್ರು ಅನಲೈಸ್ ಮಾಡ್ತಾರೆ ಅಂತ ಹೇಳಿ. ಈ ನಾಡಿಗಳಲ್ಲೂ ಅಷ್ಟೇ, ಈ ನಾಡಿ ಯಾವುದು ಅಂತ್ಯನಾಡಿ ಈ ಥರ ಎಲ್ಲ ಬರ್ತದೆ, ಮಧ್ಯನಾಡಿ ಈ ಥರದ್ದೆಲ್ಲ ಬರ್ತದೆ. ಆ ನಾಡಿಗಳು ಕೆಲವೊಂದು ನಾಡಿಗಳು ಮಾತ್ರ ಕೂಡ್ತದೆ ಅಂತ. ಇಲ್ಲ ಅಂತ ಹೇಳಿದರೆ ಅದು ಆಗೋದಿಲ್ಲ ಅಂತ ಹೇಳಿ. ಅದನ್ನೆಲ್ಲ ಈ ಗಣಕೂಟ ಅಂತ ಆಗಲೇ ಮಾತಾಡಿದಾಗ ಆ ಗಣಕೂಟಗಳಲ್ಲಿ ಇದೆಲ್ಲ ಬರ್ತದೆ. ಅದಕ್ಕೆ ತುಂಬ ದೀರ್ಘವಾಗಿರ್ತಕ್ಕಂಥ ವಿಷಯ ಇದೆ. ನಾಡಿ ಅಂತ ಹೇಳಿದರೆ ಇದೊಂದನ್ನೇ ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಕಾಲ ಅನ್ನುವಂಥದ್ದಕ್ಕೂ ನಾವು ನಾಡಿ ಅಂತ ಹೇಳ್ತೇವೆ. ಕಾಲ ಮೀನ್ಸ್ ಈಗ ಒಂದು 8 ನಿಮಿಷಕ್ಕೆ ಒಂದು ನಾಡಿ, ಈ ಥರದ್ದೆಲ್ಲ ಅದರದ್ದು ದೃಗ್ಗಣಿತಗಳೆಲ್ಲ ಇದ್ದಾವೆ. ಆ ಒಂದಕ್ಕೆ ಅದನ್ನು ನಾಡಿ ಅಂತ ಹೇಳ್ತಾರೆ. ತುಂಬ ಆಯಾಮದಿಂದ ನೋಡ್ಬೋದು. ವಿವಾಹಕ್ಕೆ ನಾಡಿಯನ್ನು ತಗೊಳ್ಳುವಾಗ ಈ ರೀತಿ ಚಿಂತನೆಗಳು ಬರ್ತದೆ. ಅದು ಹೆಚ್ಚು ಪ್ರಾಶಸ್ತ್ಯವನ್ನು ನಾವು ಕೊಡುವುದಿಲ್ಲ. ಪ್ರಾಶಸ್ತ್ಯ ಜಾತಕಕ್ಕೆ. ಯಾಕೆ ಅಂತ ಕೇಳಿದರೆ ಅದರಲ್ಲಿ ಫಿಕ್ಸೆಡ್ ಅದು. ಈ ಗಣಕೂಟ ಅಂತ ನೋಡಿದ್ರೆ ಮನುಷ್ಯ ಗಣ, ರಾಕ್ಷಸ ಗಣ, ದೇವಗಣ ಅನ್ನುವಂಥದ್ದು ಫಿಕ್ಸೆಡ್, ಅದೇನು ಚೇಂಜ್ ಆಗೋದಿಲ್ಲ. ಆದರೆ ಇಲ್ಲಿ ಹಲವಾರು ಆಯಾಮಗಳು ಬರ್ತದೆ. ಅವನಿಗೆ ಆ ದೋಷ ಬರಲಿಕ್ಕೆ ಏನೇನು ಕಾರಣ ಅಂತೇಳಿ ತುಂಬ ಯೋಚನೆಗಳನ್ನು ಮಾಡ್ಬೋದು. ಹಾಗಾಗಿ ನಾಡಿ ಅನ್ನುವಂಥದ್ದು ಕೇಳಿದ್ದು ಒಳ್ಳೆಯ ವಿಷಯವೇ, ಆದರೆ ಅದು ಅಷ್ಟು ಮದುವೆಗೆ ತೊಂದರೆಗಳನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅದು ಬೇಕು. ಈಗ ನಾನು ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬೆಳಗ್ಗೆ ಹೊತ್ತು ನಂಗೆ ಲೈಟ್ ಬೇಡ ಅಂತ ಹೇಳಿದರೆ ಆಫ್ ಮಾಡ್ಕೊ ಅಂತ ಹೇಳ್ಬೋದು. ಆದರೆ ಈಗಿನ ಕಾಲದಲ್ಲಿ ಇರಬೇಕದು, ಅದು ಇರಲೇಬೇಕಂತೇಳಿ. ಇಲ್ಲಪ್ಪ ನಾನು ಬೆಳಗ್ಗೆ ಹೊತ್ತು ಮಾತ್ರ ಓಡಾಡೋದು, ನಂಗೆ ಬಲ್ಬ್ ಬೇಡ ತೆಗ್ದು ಬಿಸಾಡಿ ಅಂದ್ರೆ ಅವಶ್ಯ ಅದು. ಹಾಗೆ. ಸರಿ ಗುರುಜಿ, ಇನ್ನು ಈ ಮನೆಯ ವಾಸ್ತು ಕೂಡ ದಾಂಪತ್ಯದ ಮೇಲೆ ಪರಿಣಾಮ ಬೀರುತ್ತಾ ಹೇಗೆ? ಖಂಡಿತ. ಮಾಸ್ಟರ್ ಬೆಡ್ರೂಮ್ ಅಂತೇನೆ ಹೇಳ್ತಾರೆ. ಅಂದರೆ ಮನೆಯ ಯಜಮಾನ ಮತ್ತು ಯಜಮಾನಿ ಮಲಗುವಂಥ ಜಾಗ, ಅವರು ಅವರು ತಲೆ ಹಾಕುವಂಥ ದಿಕ್ಕು, ಅದಾದ ನಂತರದಲ್ಲಿ ಆ ಮನೆ ಇರುವಂಥ ಸ್ಥಿತಿ, ಆ ಮನೆಯ ಪೊಸಿಷನ್ ಅನ್ನುವಂಥದ್ದು ಹೇಗಿದೆ, ಭೂವಾಸ್ತು, ಇವೆಲ್ಲವೂ ಸಮೇತ ಯಜಮಾನ ಇರುವಂಥ ಯಜಮಾನನ ವಸ್ತುಸ್ಥಿತಿಗಳ ಅನುಗುಣವಾಗಿ ಅವನ ಮಾನಸಿಕ ಸ್ಥಿತಿಗತಿಗಳು ಬದಲಾವಣೆ ಆಗ್ತದೆ. ಕೆಲವೊಂದು ಈ ಕ್ಷೇತ್ರಗಳು ವೀತಿ ಅಂತ ಹೇಳ್ತಾರೆ. ವೀತಿ ಅಂತ ಹೇಳಿದರೆ ತೊಂದರೆಗಳು ಬರುವಂಥದ್ದೇನು. ಆ ಕೆಲವೊಂದು ಕೆಲವೊಂದು ವೀತಿಗಳು ಮನೆಯಲ್ಲಿದ್ದಾಗ, ವೀತಿ ಅಂತ ಹೇಳಿದ್ರೆ ಈಗ ಇಲ್ಲಿರುವಂಥದ್ದು ಇಲ್ಲಿದೆ, ಇದು ಹೀಗಿದೆ ಅಂತ ಹೇಳಿದ್ರೆ ಅದೊಂದು ವೀತಿ ಅಂತ, ಅಂದರೆ ಅದಕ್ಕೊಂದು ಹೆಸರು ಅಂತೇಳಿ. ಆ ವೀತಿಗಳೆಲ್ಲ ಇದ್ದಾಗ ಏನಾಗ್ತದೆ ಕೇಳಿದ್ರೆ ಕೆಲವೊಂದು ತೊಂದರೆಗಳು ಬರ್ತದೆ. ವಿಶೇಷವಾಗಿ ಏನು ಅಂತ ಕೇಳಿದರೆ
ಸೌಮನಸ್ಯ ಇದ್ದಿದ್ದು ವೈಮನಸ್ಯಕ್ಕೆ ಹೋಗ್ತದೆ. ಸೌ ಅಂತ ಹೇಳಿದ್ರೆ ಒಳ್ಳೆಯ ಮನಸ್ಥಿತಿ ಇದ್ದಂಥದ್ದು, ವೈಮನಸ್ಯಕ್ಕೆ ಹೋಗ್ತದೆ. ವೈ ಅಂತ ಹೇಳಿದ್ರೆ ವಿರುದ್ಧ ದಿಕ್ಕಿನಲ್ಲಿ. ಈಗ ನೀವು ನಕ್ಕೊಂಡು ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಾನು ಇನ್ನೊಂದ್ಸಲಿ ಬಂದಾಗ ನೀವು ನಾನು ಜುಟ್ಟು ಹಿಡ್ಕೊಂಡು ಸರ್ರಿ ರಮ್ಮ ನಾಲ್ಕು ಬಾರಿಸಿದ್ರೆ ಅವಾಗ ನನ್ನಲ್ಲಿ ನಿಮಗೂ ನಮ್ಮ ಮಧ್ಯೆ ಜಗಳ ಆಗಿದೆ ಅಂತ ಹೇಳಿ ಅರ್ಥ. ಹಾಗೆ ಈ ವಸ್ತುಸ್ಥಿತಿಗಳೇನು ಮಾಡ್ತದೆ, ಆ ಮನೆಯಲ್ಲಿ ವಾಸ ಮಾಡುವಂಥ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿಗಳಲ್ಲಿ ಬದಲಾವಣೆ ತರ್ತದೆ. ಹೇಗೆ ನಾನು ಆಗ್ಲೇ ಹೇಳಿದೆ, ಇನ್ನೊಂದು ನಾವು ಸ್ವಯಂಕೃತ ಮಾಡ್ಕೊಳ್ಳೋದು, ಬ್ಯಾಡ್ದಿದ್ದು ಫೋಟೋ ಇಟ್ಕೊಳ್ಳೋದು, ಅದನ್ನೆಲ್ಲ ನೋಡಿದಾಗ ಏನಾಗ್ತದೆ, ಈಗ ಬೇರೆ ಯಾವುದೋ ಒಂದು ಸುಂದರವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ನೋಡಿ ಇದು ಹೀಗೆ ಇರಬೇಕು ಅಂತ ಹೇಳಿ ನಾವು ಅವ್ರ ರೀತಿ ಹೇಳೋದು, ಮತ್ತು ಯಾರೋ ಇದ್ದಿದ್ದನ್ನು ನೋಡ್ಕೊಂಡು ನಾವೇ ನೀನು ಹಿಂಗೆ ಇರ್ಬೇಕು ಕಣೆ, ಅವರೆಲ್ಲ ಹಂಗಿದ್ದಾರೆ ಅಂತೇಳಿ ಅವಳ ಹತ್ರ ಜಗಳ ಮಾಡೋದು. ಇದೆಲ್ಲ ಏನಾಗ್ತದೆ ಕೇಳಿದರೆ ಆ ಸಮಸ್ಯೆಗಳನ್ನು ತರ್ತದೆ. ವಸ್ತುಸ್ಥಿತಿಗಳು ಅಷ್ಟೇ. ಆ ಮಾಸ್ಟರ್ ಬೆಡ್ರೂಮ್ ಅನ್ನುವಂಥದ್ದು ಅದಕ್ಕೆ ಸುಮಾರು ಆಯಾಮಗಳಿದ್ದಾವೆ. ಅದರಲ್ಲಿ ಒಂದು ತಪ್ಪಾಯಿತು ಅಂತ ಆದರೂ ಅವರಿಬ್ಬರ ಮಧ್ಯೆ ಏನಾಗ್ತದೆ, ಜಗಳ ಆಗ್ತದೆ. ಈಗ ಗಂಡ ಹೆಂಡತಿ ಒಂದೇ ಮಂಚದಲ್ಲಿ ಮಲಗುವವರು ಅನ್ಯೋನ್ಯತೆಯಿಂದ, ಈಗ ಯಾವುದೋ ಒಂದು ಕಾರಣಕ್ಕೆ, ಈಗ ಕೆಲವೊಂದು ಮನೆಗೆ ಹೋದಾಗ ನೋಡಿರ್ಬೋದು, ಅವ್ರಲ್ಲಿ ಇರೋದೇ ಇಲ್ಲ, ಎದ್ದು ಹೋಗ್ಬಿಟ್ಟಿರ್ತಾರೆ, ಬರೀ ಹೊರಗಡೆ ಹೋಗುವಂಥದ್ದೇ ಆಗಿರ್ತದೆ. ಅಥವಾ ಅವನಿಗೆ ಆ ಆ ಮನೆಗೆ ಹೋದ್ರ ಮೇಲೆ ಬರೀ ಹೊರಗಡೆ ಸುತ್ತಾಡೋದು ಜಾಸ್ತಿ ಆಗಿರ್ತದೆ. ವರ್ಷಿಡಿ ಅಂತಲ್ಲ, ಅವನಿಗೆ ಸ್ವಲ್ಪ ಆ ಪ್ರಮಾಣ ಜಾಸ್ತಿ ಆಗಿರ್ತದೆ, ಅದನ್ನ ಯಾರು ಗಣನೆಗೆ ತಗೊಳ್ಳೋದಿಲ್ಲ. ಹಾಗೆ ವಸ್ತುಸ್ಥಿತಿಗಳು ಸಮೇತ ಮನುಷ್ಯನ ಮದುವೆಯ ಜೀವಿತಾವಧಿಯಲ್ಲಿ ಗಣನೆಗೆ ಬರ್ತದೆ ಅನ್ನುವಂಥದ್ದು. ಎಲ್ಲ ಪಾತ್ರಗಳು ಇರ್ತದೆ. ಇಲ್ಲಿ ಜಾತಕದಿಂದನೂ ಸಮಸ್ಯೆ ಬರ್ತದೆ, ಮಾನಸಿಕ ಸ್ಥಿತಿಗತಿಗಳಿಂದನೂ ಸಮಸ್ಯೆ ಬರ್ತದೆ, ಇನ್ನೊಂದು ಜಾತಕದಿಂದನೂ ಸಮಸ್ಯೆ ಬರ್ತದೆ. ಎಲ್ಲವನ್ನ ನಾವು ನೋಡ್ಕೊಂಡು ಹೋಗ್ಬೇಕು. ಹಾಗೆ ಮನೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ವಾಸ್ತುವನ್ನು ನೋಡ್ಕೊಂಡು ಹೋಗ್ಬಿಟ್ರೆ ಮದುವೆ ಆದ್ಮೇಲೆ ಮನೆಯಿಂದ ತೊಂದರೆ ಆಗ್ತದೆ ಅಂತ ಯೋಚನೆ ಮಾಡ್ಲಿಕ್ಕೆ ನಾವೆಲ್ಲ ಹೇಗೆ ಅಂತ ಕೇಳಿದ್ರೆ ಬೇಕಾದಷ್ಟು ಮಾಡೋದು, ಆಮೇಲೆ ಬಿಡೋದಾಗ್ತದೆ. ಸದ್ಯಕ್ಕೆ ಇಷ್ಟು ಸಾಕಾಗ್ತದೆ ಅಂತ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.